ಹಾಕಿ ಅದನ್ನು ಮುಂದುವರಿಸ್ತಾ ಇದ್ದೀವಿ ಅಂತ. ಸರ್ ಇದು ಒಂದಷ್ಟು ಸರ್ ಇದು ಭಿಕ್ಷಾಟನೆ ಏನಿನ ಶಾಪವೂ ಅಲ್ಲ ಸರ್, ಅದು ವರನೂ ಅಲ್ಲ, ಅದು ಪ್ರಾಯಶ್ಚಿತ್ತ ರೀ. ಅಂದ್ರೆ ತಾನು ಮಾಡಿದ ಕರ್ಮಕ್ಕರಿ ಅಲ್ಲಿ ನಾವು ಪ್ರಾಯಶ್ಚಿತ್ತ ಪಡೋದು. ಅಂದ್ರೆ ಇಲ್ಲಿ ಬುದ್ಧಿವಂತ ವರ್ಗ ಪೂರ್ವಚಾಯಿ ವರ್ಗದವರು ಈ ಒಂದು ಹಾಗೆ ತಲೆಯಲ್ಲಿ ಹಾಗೆ ಆ ಇದ್ದವ್ರನ್ನ ದುಡ್ಡು ವಸೂಲಿ ಮಾಡುವಂಥ ಒಂದು ವ್ಯವಸ್ಥೆ ಅಂತ ಅದಕ್ಕೆ ಹಾಗನ್ನೋಕ್ಕಿಂತ ಸರ್ ನೋಡಿ ಸರ್, ಈಗ ನಾವು ಪುರಾಣಗಳನ್ನು ಅವಲೋಕನ ಮಾಡಿದರೂ ಕೂಡ ರೀ ಶಿವ ಅನ್ನಪೂರ್ಣಿ ಹತ್ತಿರ ಭಿಕ್ಷಾ ಬೇಡಿದಾನೆ ಸರ್. ಕುಂತಿ ತನ್ನ ಮಗ ಕರ್ಣನ ಹತ್ರ ಭಿಕ್ಷಾ ಬೇಡಿದಾಳ್ರಿ. ಇದು ಅಲ್ಲದೆ ಸರ್ ನಮ್ಮ ಕೃಷ್ಣ ರೀ ಸಾಕ್ಷಾತ್ ರೀ ಅವು ತಾಮ್ರಧ್ವಜನ ತಂದೆ ಮಯೂರಧ್ವಜನ ತಲೆ ಭಿಕ್ಷೆ ಬಿಡ್ತಾನೆ ರೀ. ಹಿಂಗೆ ಇವು ಭಿಕ್ಷಾ ಜಗನ್ಮಾತೆಯರಿದ್ದವ್ರು ಸರ್ ಅನಸೂಯಾದೇವಿ ಹತ್ರ ಬಿಡ್ತಾರೆ ಭಿಕ್ಷಾ. ಹಿಂಗೆ ಇದು ಅವಲೋಕನ ಮಾಡಿದಾರೆ ರೀ. ಭಿಕ್ಷೆ ಪ್ರಾರಬ್ಧ ಕರ್ಮಕ್ಕೆ ಅನುಗುಣವಾಗಿ ಬರುವಂಥ ಭೋಗವೇ ರೀ, ಇದು ಶಾಪವೂ ಅಲ್ಲ ರೀ, ವರಣವೂ ಅಲ್ಲ. ಆಯಿತು, ನೀವು ಹೇಳಿದ್ರಿ ಧಾರ್ಮಿಕ ಘಟನೆ ನಾವು ಅನ್ನೋದಾಗ. ಆದರೆ ಇವತ್ತು ಈ ಭಿಕ್ಷಾಟನೆ ಅನ್ನುವಂಥದ್ದು ಇವತ್ತು ಎಷ್ಟು ಭೀಕರವಾಗಲಿಕ್ಕತ್ತದಪ್ಪ ಅಂತಂದ್ರೆ ಪಾಪ ಹಸಿವಿಗಾಗಿ ಇವತ್ತು ಭಿಕ್ಷೆ ಬಿಡುವಂಥದ್ದು, ಮತ್ತೊಂದು ಭಿಕ್ಷೆ ಬಿಡುವಂಥದ್ದು. ನೀವು ಧಾರ್ಮಿಕ ನೆಲೆಗಳಲ್ಲಿ ಪುಣ್ಯ ಕೊಡ್ರಿ ತಗೊಳ್ರಿ ದಾವಸಿಟ್ಟು ಬಿಡೋಣ, ಅದು ಬೇರೆ ಸರ್. ಯಾಕಂತಂದ್ರೆ ಆ ಭಿಕ್ಷಾಟನೆ ಒಂದು ಸಮಾಜದಲ್ಲೇ ಮಾನ್ಯತೆ ಪಡೆದಿದೆ, ಅದು ಗೌರವದ. ಇವತ್ತು ಜಂಗಮಪ್ಪ ಅಂತಂದ್ರೆ ನಾವು ಅವ್ರಿಗೆ ನಾವು ನೀಡೋದಪ್ಪ ಅಂದ್ರೆ ಒಂದು ಭಕ್ತಿ ಭಾವನೆ ಇರ್ತದೆ, ಅದು ಭಿಕ್ಷಾಟನೆ ಅಲ್ಲ, ಅದು ಬೇರೆ ಸರ್. ಅದು ನಾವು ಭಿಕ್ಷಾಟನೆ ಅಲ್ಲ, ಆದಪ್ಪ ಬಡತನಕ್ಕಾಗಿ ಹಸುವಿಗಾಗಿ ಇವತ್ತು ಹಾದಿ ಬೀದಿಲಿ ಕೂತ್ಕೊಂಡು ಮಠ ಮಂದಿರಗಳ ಮುಂದೆ ಕೂತ್ಕೊಂಡು ಕೇಳು ನೋಡ್ತಾ ಇರ್ತೀವಲ್ಲ, ಈ ಭಿಕ್ಷಾಟನೆಗೆ ಕಾರಣ ಏನು? ಭಾಳ ಅಂತರ ಸರ್. ನೀವು ಹೇಳೋದಂದ್ರೆ ಜಂಗಮ ಕೊಡೋದು ಅದು ದಾನ ಅನ್ಸ್ತದ ರೀ. ಭಿಕ್ಷಾಟನೆ ಅಲ್ಲ, ಅವ್ರೆಲ್ಲ ಹೇಳ್ಬೋದು ಇದೆಲ್ಲ ಬೇಡುವ ಜಂಗಮರು ಹಾಗೆ ಹೇಳ್ಬೋದು. ಆದ್ರೆ ಅದರಿಂದ ಅವ್ರು ಇವ್ರಿಗೆ ಪುಣ್ಯ ಕೊಡ್ತಿರ್ತಾರೆ, ಅವ್ರ ಪುಣ್ಯ ತೊಗೊಳ್ತಿರ್ತಾರ. ಒಂದಲ್ಲಿ ಧಾರ್ಮಿಕ ಅದನ್ನು ಗೊತ್ತಿಲ್ಲ, ನಾವು ನೋಡಿಲ್ಲ. ಸ್ವರ್ಗ ನರಕಗಳ ಬಗ್ಗೆ ಇಟ್ಟು ನಮ್ಗೆ ಯಾರು ಅನುಭವಕ್ಕೆ ಬಂದಿಲ್ಲ. ಸ್ವರ್ಗದಾಗ ಕೂತ್ಕೊಂಡು ನಮ್ಗೆ ಯಾರು ಫೋನು ಹಚ್ಚಿಲ್ಲ, ಎಲ್ಲರೂ ಹಾಕಿಲ್ಲ, ನಾವು ಅವ್ರಿಗೆ ಫೋನ್ ಹಚ್ಚಿಲ್ಲ. ಅದ್ರ ಬಗ್ಗೆ ಒಂದಿಲ್ಲ ಕಲ್ಪನಾ ಲೋಕದಲ್ಲಿ ಇಡೋಣ ಅದನ್ನ. ಆದ್ರೆ ಅದರ ಹಿಂದೆ ಏನೈತಂದ್ರೆ ಅಲ್ಲಿ ಇಬ್ಬರಿಗೂ ಲಾಭ ಅದಾವ ಮಾನಸಿಕವಾಗಿ. ಕರೆಕ್ಟ್ ವಯಸ್ಸ ರೀ. ಈಗ ಸರ್ ಈ ನಮ್ಮ ಸಮಾಜದೊಳಗೆ ಏನಿರ್ತದೆ ಸರ್, ಸಾಮಾಜಿಕದೊಳಗೆ ಅಂಗವಿಕಲತೆಯಿಂದ ರೀ ನಿಸ್ಸಹಾಯಕರಾದಂಥ ಕೆಲವರು ಏನು ಮಾಡ್ತಾರೆ ಸರ್, ಭಿಕ್ಷೆ ಬೇಡ್ತಾರೆ ಸರ್. ಮುಂದೆ ಸರ್ ಕೆಲವು ಮಂದಿ ಮುಪ್ಪಾವಸ್ಥೆ ರೀ, ನಿರ್ಗತಿಕರಾಗಿಲ್ಲ ಅನ್ನೋ ಕಾರಣಕ್ಕೆ ನಿರ್ಗತಿಕರಾಗಿರ್ತಾರೆ, ಅವರು ಭಿಕ್ಷೆ ಬಿಡ್ತಾರೆ ಸರ್. ಮುಂದೆ ಕೆಲವು ಮಂದಿ ಸೋಮಾರಿಗಳಾಗಿರ್ತಾರೆ ಸರ್, ಆಲಸ್ಯತನದಿಂದ ರೀ ಅವರು ಭಿಕ್ಷೆ ಬಿಡ್ತಾರೆ ಸರ್. ಕೆಲವೊಂದಿಗೆ ರೋಗ ಬಾಧೆ ರೀ, ಈ ಕುಷ್ಠ ರೋಗ ಕೆಲವೊಂದು ರೋಗಗಳು ಸರ್, ಆ ರೋಗಗಳ ಬಾಧೆ ರೀ ಅದಕ್ಕೆ ಏನೂ ಮಾಡೋಕ್ಕೂ ಬರೋಂಗಿಲ್ಲ ರೀ, ಒಂಥರ ನಿಸ್ಸಹಾಯಕರಿ ಅವರು ಭಿಕ್ಷೆ ಬಿಡ್ತಾರೆ ರೀ. ಮುಂದೆ ಕೆಲವೊಂದು ಪಾಪ ನಿರ್ಗತಿಕ ಮಕ್ಕಳಿದಾರೆ ಸರ್, ಅವ್ರಿಗೆ ಯಾರೂ ಇಲ್ಲ, ತಂದೆ ಇಲ್ಲ, ತಾಯಿ ಇಲ್ಲ, ಯಾರೂ ಇಲ್ಲ ರೀ. ಮತ್ತು ಏನು ಮಾಡಬೇಕು ಅನ್ನೋದು ಇದೆ ಅಲ್ರಿ, ಅದಕ್ಕೆ ಅವ್ರು ರೀ. ಕೆಲವೊಂದು ಸರ ವಂಶ ಪರಂಪರೆಯಿಂದ ಭಿಕ್ಷಾ ಬಿಡುವಂಥ ಒಂದು ಪರಂಪರೆನೂ ಐತೆ ಸರ್. ಈಗ ಕೆಲವೊಂದು ಸುಡಗಾಡಿಸಿ ಅವ್ರು ಹಕ್ಕಿಲಿ ಬಿಡ್ತಾರೆ ಸರ್, ಸುಡಗಾಡಿಸಿದ್ರು, ಕರ್ಮುಂಡ್ಯಾರು, ಮತ್ತು ಕೆಲವು ಮಂದಿ